ಜಸ್ಟ್ 35 ರೂಪೀಸ್ ಅಷ್ಟೇ ಅಂತೆ ಪೆಟ್ರೋಲ್ ಇಲ್ಲಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮದು ಲಂಕಾವಿನಲ್ಲಿ ಸೆಕೆಂಡ್ ಡೇ. ಸೊ ನಾವು ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಹೋಟೆಲಲ್ಲಿನೇ. ಪ್ಯಾನ್ ಕೇಕ್ ಮತ್ತು ಜ್ಯೂಸ್ ಹಾಗೆಯೇ ಫ್ರೂಟ್ಸ್ ಎಲ್ಲ ಇದೆ. ಸೊ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವಿವಾಗ ಒಂದು ವ್ಯೂ ಪಾಯಿಂಟ್ ಕಡೆ ಹೊರಟಿದ್ದೀವಿ. ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಾವಿವತ್ತು ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ. ಅಲ್ಲಿ ದಾರಿನಲ್ಲಿ ಒಬ್ಬರನ್ನ ಕೇಳಿದ್ವಿ, ಅವರಿಲ್ಲಿ ಗ್ರೋಸರಿ ಶಾಪ್ಸಲ್ಲಿ ಪೆಟ್ರೋಲ್ ಸಿಗುತ್ತೆ ಅಂತ ಹೇಳಿದರು. ಸೊ ಇಲ್ಲಿ ಒಂದು ಗ್ರೋಸರಿ ಶಾಪಿಗೆ ಬಂದಿದ್ದೀವಿ. ಸ್ಟೋರ್ಸ್ ಇರುತ್ತಲ್ಲ, ಆ ಥರ ಸ್ಟೋರ್ಸಲ್ಲೂ ಕೂಡ ಇಲ್ಲಿ ಪೆಟ್ರೋಲ್ ಸಿಗುತ್ತೆ. ಇಲ್ಲಿ ಪೆಟ್ರೋಲ್ ಪ್ರೈಸ್ ಕೇಳಿಬಿಟ್ಟು ತುಂಬ ಶಾಕ್ ಆಯಿತು. ಜಸ್ಟ್ 35 ರೂಪೀಸ್ ಅಷ್ಟೇ ಅಂತೆ ಪೆಟ್ರೋಲ್ ಇಲ್ಲಿ. ಇಂಡಿಯಾ ಕಂಪೇರ್ ಮಾಡಿದರೆ ತುಂಬಾ ಚೀಪಾಗಿದೆ ಇಲ್ಲಿ ಪೆಟ್ರೋಲು. ನಾವಿವಾಗ ಹಿಲ್ ಸ್ಟೇಷನ್ ಕಡೆ ಹೊರಟಿದ್ದೀವಿ. ಸೊ ವ್ಯೂ ಪಾಯಿಂಟ್ನ ರೀಚ್ ಆದ್ವಿ ನಾವು. ಕ್ಲೂಕಲ್ಲಿನೇ ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೀವಿ. ಇದು ಕೇಬಲ್ ಕಾರ್ ಎಂಟ್ರೆನ್ಸ್. ಇದು ನಾವಿಲ್ಲಿ ಟಿಕೆಟ್ ತೋರಿಸಿದ್ರೆ, ಆನ್ಲೈನ್ ಟಿಕೆಟ್ ತೋರಿಸಿದ್ರೆ ನಮಗೆ ಬ್ಯಾಂಡ್ ಕೊಡ್ತಾರೆ. ಅದನ್ನು ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕು. ಸೊ ಕೇಬಲ್ ಕಾರಿಗೆ ಬಂದಿದ್ದೀವಿ ನಾವಿವಾಗ. ಆ್ಯಕ್ಚುಲಿ ನಾವಿಬ್ಬರೇ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಆಲ್ಮೋಸ್ಟ್ ಎಲ್ಲ ಗ್ರೂಪಲ್ಲೇ ಹೋಗ್ತಾ ಇದ್ದಾರೆ. ಸೊ ನಾವು ಗ್ರೂಪಲ್ಲೇ ಹೋಗಬೇಕು ಅನಿಸುತ್ತೆ.
ನಾವಿವಾಗ ಫಸ್ಟ್ ವ್ಯೂ ಪಾಯಿಂಟ್ಗೆ ಬಂದಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತ. ಆ ಕಡೆ ಸಿ ವ್ಯೂ ಕೂಡ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಇದು ಬಂದ್ಬಿಟ್ಟು ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ ಇದು ಲಂಕಾವಿನಲ್ಲಿ. ಲಂಕಾವಿ ಅಂತ ಈ ಐಲ್ಯಾಂಡ್ಗೆ ನೇಮ್ ಬಂದಿದ್ದು ಕೂಡ ರೆಡ್ಡಿಶ್ ಬ್ರೌನ್ ಈಗಲ್ ಅಂತ ಲಂಕಾವಿ ಮೀನಿಂಗ್ ಬಂದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಈಗಲ್ ನೆಸ್ಟ್, ಇದು ರೀಸೆಂಟಾಗಿ ಓಪನ್ ಆಗಿದೆ. ಆ್ಯಂಡ್ ಈಗಲ್ಸ್ ನೆಸ್ಟ್ ಸ್ಕೈ ವಾಕ್ಗೆ ಸಪ್ರೇಟ್ ಟಿಕೆಟ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಯಾಕೇಜಸಲ್ಲಿ ತೊಗೊಂಡ್ರೆ ನಾವು ಎಲ್ಲ ಪ್ಲೇಸಸ್ನೂ ವಿಸಿಟ್ ಮಾಡ್ಬೋದು. ಲೈಕ್ ಸ್ಕೈ ಕ್ಯಾಬ್ ಆಗಿರ್ಬೋದು, ಸ್ಕೈ ರೆಕ್ಸ್ ಆಗಿರ್ಬೋದು, ಸ್ಕೈ ಗ್ಲೈಡ್, ಹಾಗೆಯೇ ಹೆಲಿಕಾಪ್ಟರ್ ರೈಡ್ ಕೂಡ ಇದೆ ಇಲ್ಲಿ. ಸೊ ಎಲ್ಲ ಆ್ಯಕ್ಟಿವಿಟೀಸ್ಗೂ ಸೇರಿಬಿಟ್ಟು ಒಂದು ಸಪ್ರೇಟ್ ಪ್ಯಾಕೇಜ್ ತೊಗೊಂಡ್ರೆ ಸೊ ನೀವೆಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನಾವಿವಾಗ ಈ ವ್ಯೂ ಪಾಯಿಂಟಿಂದ ಇವಾಗ ಅಲ್ಲಿ ದೂರದಲ್ಲಿ ಒಂದು ಸ್ಕೈ ಬ್ರಿಡ್ಜ್ ಕಾಣ್ತಾ ಇದೆ ಅಲ್ವಾ, ಸೊ ಅಲ್ಲಿಗೆ ಹೋಗಬೇಕು ಕೇಬಲ್ ಕಾರ್ ಮುಖಾಂತರ. ಅಲ್ಲಿ ದೂರದಲ್ಲಿ ಸ್ಕೈ ಬ್ರಿಡ್ಜ್ ಏನು ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಶಾರುಖ್ ಖಾನ್ದು ಡಾನ್ ಮೂವಿ ಹಾಗೆಯೇ ಪ್ರಭಾಸ್ ಮೂವೀಸು ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ. ಸೊ ನಾವಿವಾಗ ಸ್ಕೈ ಬ್ರಿಡ್ಜ್ ಸ್ಟೇಷನ್ಗೆ ಬಂದ್ವಿ. ನಾವು ಸ್ಕೈ ಬ್ರಿಡ್ಜ್ಗೆ ಹೋಗೋಕ್ಕೆ 2 ವೇ ಇದೆ. ಒಂದು ಈ ಥರ ಸ್ಕೈ ಗ್ಲೈಡಲ್ಲಿ ಹೋಗ್ಬೋದು, ಅದಕ್ಕೂ ಕೂಡ ನಾವು ಸಪ್ರೇಟಾಗಿ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ. ಇಲ್ಲ ವಾಕ್ ಮಾಡಿಕೊಂಡು ಹೋಗ್ಬೋದು. ನಾವು ವಾಪಸ್ ಬರಬೇಕಾದ್ರೆ ಸ್ಕೈ ಗ್ಲೈಡಲ್ಲಿ ಬರೋಣ ಅಂತ ಇವಾಗ ಜಸ್ಟ್ ವಾಕ್ ಮಾಡ್ಕೊಂಡು ಬಂದ್ವಿ. ಇಲ್ಲೂ ಕೂಡ ಒಂದು ವ್ಯೂ ಪಾಯಿಂಟ್ ಸಿಕ್ತು ನಮಗೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಇವಾಗ ತಾನೇ ಇನ್ನೂ ಫಾಗ್ ಕೂಡ ಬರ್ತಾ ಇದೆ. ಆ್ಯಕ್ಚುಲಿ ನಾನು ಕೀರ್ತಿ ಮಾತಾಡ್ಕೊಳ್ತಾ ಇದ್ವಿ, ಇಲ್ಲಿ ಕೋತಿಗಳಿಲ್ಲ, ನಮ್ಮ ಕಡೆ ಎಲ್ಲ ಕೋತಿ ಎಲ್ಲ ಇರುತ್ತೆ ಈ ಥರ ಜಾಗದಲ್ಲಿ ಅಂತ. ಇಷ್ಟೊಂದು ಕೋತಿಗಳಿದೆ, ಬಟ್ ಆದರೆ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬಾ ವ್ಯೂ ಪಾಯಿಂಟ್ಸ್ ಇದೆ. ಒಂದೊಂದು ಪ್ಲೇಸಿಂದ ಒಂದೊಂದು ಥರ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತೂ. ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕೀರ್ತಿಗೂ ತುಂಬ ಇಷ್ಟ ಆಯಿತು.
ಸೊ ಲಂಚ್ ಮಾಡೋಣ ಅಂತ ಇಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ಇಂಡಿಯನ್ ಫುಡ್ ಅಂತೂ ಕಾಮನ್ ಆಗಿ ಎಲ್ಲ ಕಡೆನೂ ಸಿಗುತ್ತೆ, ಸೊ ಏನು ಪ್ರಾಬ್ಲಮ್ ಏನಾಗಲ್ಲ ಫುಡ್ಗೆಲ್ಲ. ಸೊ ಲಂಚ್ ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟ್ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ನಾವು ಕ್ರೊಕೊಡೈಲ್ ಫಾರ್ಮಿಗೆ ಹೋಗ್ತಾ ಇದ್ದೀವಿ. In this world, and the saltwater crocodile is one of the most aggressive species. Please give a big clap to Mr. Zari. For information, crocodile have very limited sand on their snout. That's why Mr. Zari able to keep it. ಇಲ್ಲಿ ಕ್ರೊಕೊಡೈಲ್ಸ್ದು ಫೀಡಿಂಗ್ ಸೆಷನ್ ಕೂಡ ಇರುತ್ತೆ. ನಾವು ಕ್ರೊಕೊಡೈಲ್ಸ್ಗೆ ನಾವು ಕೂಡ ಫೀಡ್ ಮಾಡ್ಬೋದು. ಪೇ ಮಾಡಿದರೆ ಅವ್ರು ನಮಗೆ ಫುಡ್ ಕೊಡ್ತಾರೆ. ಸೊ ಅದನ್ನು ನಾವಿಲ್ಲಿ ಫೀಡ್ ಮಾಡ್ಬೋದು ಕ್ರೊಕೊಡೈಲ್ಸ್ಗೆ. ಇಲ್ಲಿ ಆಲಿಗೇಟರ್ಸ್ ಯಾವುದು ಕ್ರೊಕೊಡೈಲ್ಸ್ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆ್ಯಂಡ್ ತುಂಬಾ ಬ್ಯಾಡ್ ಸ್ಮೆಲ್ ಇದೆ, ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಅಷ್ಟು ಬ್ಯಾಡ್ ಸ್ಮೆಲ್ ಇದೆ. ಸೊ ಕ್ರೊಕೊಡೈಲ್ ಅಡ್ವೆಂಚರ್ಸ್ ಲ್ಯಾಂಡ್ನ ನೋಡಿಕೊಂಡು ನಾವಿವಾಗ ಸ್ಯಾಂಡಿ ಸ್ಕಲ್ಸ್ ಬೀಚಿಗೆ ಬಂದಿದ್ದೀವಿ. ಇದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಏನಲ್ಲ, ಆದರೆ ಲೋಕಲೈಟ್ಸು ತುಂಬ ಜನ ಇದ್ದಾರೆ ಆ್ಯಂಡ್ ಟೂರಿಸ್ಟ್ಗಳು ಇದ್ದಾರೆ. ಮೇ ಬಿ ಸ್ವಿಮ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅನಿಸುತ್ತೆ, ಹಾಗಾಗಿ ತುಂಬ ಲೋಕಲೈಟ್ಸ್ ಜಾಸ್ತಿ ನೋಡ್ಬೋದು ಇಲ್ಲಿ ನಾವು. ಸೊ 3 ಪ್ಲೇಸ್ ವಿಸಿಟ್ ಮಾಡಿದ್ವಿ ಇವತ್ತು. ಇಲ್ಲಿ ವಾಟರ್ಫಾಲ್ ನೋಡೋಣ ಅಂತ ಬಂದಿದ್ವಿ. ಯಾರೂ ಜನನೇ ಇಲ್ಲ ಇಲ್ಲಿ, ಆಲ್ಮೋಸ್ಟ್ ಎಲ್ಲ ಖಾಲಿ ಖಾಲಿ ಅಂತ ಅನಿಸ್ತಾ ಇದೆ. ಆ್ಯಂಡ್ ಡ್ರೈ ಸೀಸನ್ ಆಗಿರೋದ್ರಿಂದ ನೀರು ಕೂಡ ಎಲ್ಲ ಬತ್ತೋಗಿದೆ ಅಂತ ಅನಿಸುತ್ತೆ. ಸೊ ಅಲ್ಲಿದೆ ವಾಟರ್ಫಾಲ್, ಜಾಸ್ತಿ ನೀರಿಲ್ಲ ಚಿನ್ನಿ, ಅದೇ ಬಟ್ ಮಳೆ ಬರ್ತಾ ಇದೆ ಇಲ್ಲಿ ಅಂತ ಹೇಳಿದ್ರಲ್ವಾ. ಸೊ ಅಲ್ಲಿ ಮೇಲೆ ತುದಿಯಿಂದ ವಾಟರ್ಫಾಲ್ ಬರುತ್ತೆ, ಬಟ್ ಆದರೆ ಮಳೆ ಇಲ್ಲದೆ ಇರೋದ್ರಿಂದ ಆ್ಯಕ್ಚುಲಿ ಮಳೆ ಇಲ್ಲದೆ ಇರೋದ್ರಿಂದ ವಾಟರ್ಫಾಲ್ ಎಲ್ಲ ಫುಲ್ ಬತ್ತೋಗಿತ್ತು. ಆ್ಯಂಡ್ ನಾವು ಮೇಲ್ಗಡೆ ಹೈಕ್ ಕೂಡ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ಆದರೆ ನಂಗೆ ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ನಾವು ಹೈಕ್ ಕೂಡ ಮಾಡ್ಕೊಂಡು ಹೋಗಲಿಲ್ಲ. ಅಲ್ಲಿ ಜಸ್ಟ್ ಹಂಗೆ ನೋಡಿಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ತುಂಬಾ ಸೊಳ್ಳೆ ಇತ್ತು, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಅಲ್ಲಿ ಅಷ್ಟು ಸೊಳ್ಳೆ ಇತ್ತು. ಫುಲ್ ಚೆನ್ನಾಗಿ ಸೊಳ್ಳೆ ಅಂತ ಕಡ್ಸ್ಕೊಂಡ್ವಿ ನಾವು. ಇಲ್ಲಿ ದಾರಿನಲ್ಲಿ ಒಂದು ಪಿಟ್ ಸ್ಟಾಪ್ ಥರ ನಿಲ್ಲಿಸಿದ್ದೀವಿ ಎಳ್ನೀರು ಕುಡಿಯೋಣ ಅಂತ. ಲೋಕಲ್ ಫುಡ್ ಕೂಡ ಸಿಗುತ್ತೆ ಇಲ್ಲಿ, ಬಟ್ ನಮಗೆ ಬೇರೆ ಫುಡ್ ಟ್ರೈ ಮಾಡೋಕ್ಕೆ ನಿಜವಾಗ್ಲೂ ನನಗೆ ಕೀರ್ತಿಗೆ ಇಷ್ಟ ಆಗಲ್ಲ. ಸೊ ಎಳ್ನೀರು ಅಷ್ಟೇ ತೊಗೊಂಡಿದ್ದೀವಿ.
ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.